ಈ ಕೆಳಗಿನ ಯಾವ ಹಂತದಿಂದ? ಆಪ್ಷನ್ 1 ಅನ್ನನಾಳದಲ್ಲಿ, ಆಪ್ಷನ್ 2 ಜಠರದಲ್ಲಿ, ಆಪ್ಷನ್ 3 ಬಾಯಿಯಲ್ಲಿ, ಆಪ್ಷನ್ 4 ಸಣ್ಣ ಕರುಳಿನಲ್ಲಿ. ಆರಂಭವಾಗುವುದು ಮಾನವನ ಜೀರ್ಣಕ್ರಿಯೆ ಪ್ರಾರಂಭ ಶುರುವಾಗುವುದು ಈ ಕೆಳಗಿನ ಯಾವ ಭಾಗಗಳಿಂದ? ಬಾಯಿಯಿಂದ ಸರಿಯಾದ ಉತ್ತರ. 10 ಅಂಕಗಳಿವೆ. ಐಸಾಕ್ ನ್ಯೂಟನ್ ತಂಡಕ್ಕೆ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಅಜೈವಿಕ ಘಟಕವಾಗಿದೆ? ಅಜೈವಿಕ ಘಟಕ. ಆಪ್ಷನ್ 1 ಪ್ರಾಣಿಗಳು, ಆಪ್ಷನ್ 2 ಬೆಳಕು, ಆಪ್ಷನ್ 3 ಸಸ್ಯಗಳು, ಆಪ್ಷನ್ 4 ಮೇಲಿನ ಎಲ್ಲವೂ. ಯಾವುದು ಒಂದು ಅಜೈವಿಕ ಘಟಕವಾಗಿದೆ? ಮೇಲಿನ ಎಲ್ಲವೂ. ಈ ಕೆಳಗಿನವುಗಳಲ್ಲಿ ಯಾವುದು ಅಜೈವಿಕ ಘಟಕವಾಗಿದೆ? ಆಪ್ಷನ್ 1 ಪ್ರಾಣಿಗಳು, ಆಪ್ಷನ್ 2 ಬೆಳಕು, ಆಪ್ಷನ್ 3 ಸಸ್ಯಗಳು, ಆಪ್ಷನ್ 4 ಮೇಲಿನ ಎಲ್ಲವೂ. ತಪ್ಪಾದ ಉತ್ತರ ಬೆಳಕು. ಬೆಳಕು ಸರಿಯಾದ ಉತ್ತರ. ಅಜೈವಿಕ ಘಟಕಗಳಿಲ್ಲ. ಜೀವ ಇದ್ದೇನೋ. ಅಜೈವಿಕ ಅಂದ್ರೆ ಜೀವ ಇಲ್ಲ, ನಿರ್ಜೀವ. ಮತ್ತೆ ಇದು ಕೊನೆಯ ಸುತ್ತು ನೋಡ್ರಿ. ಈ ರಸಪ್ರಶ್ನೆಯ ಕೊನೆಯ ಸುತ್ತು. ನೀವು ಸರಿಯಾಗಿ ವಿಚಾರ ಮಾಡಿ ಹೇಳಿದ್ರೆ ಮತ್ತೆ 10 ತನಕ ಬರ್ತಾವೆ. ಆಪ್ಷನ್ 2 ಬಂದ್ರೆ 15 ಬರ್ತಾವೆ. ಐಸಾಕ್ ನ್ಯೂಟನ್ ತಂಡಕ್ಕೆ ಪ್ರಶ್ನೆ. ಕ್ಯಾಲ್ಸಿಯಂ ಕೊರತೆಯಿಂದ ಬರುವ ರೋಗ. 1ನೇದು ರಕ್ತಹೀನತೆ, ಕಳಗಂಡ, ರಿಕೆಟ್ಸ್, ಮೂಳೆ ಮತ್ತು ಹಲ್ಲುಗಳು ಕ್ಷೀಣಿಸುವುದು. ಕಳಗಂಡ ತಪ್ಪಾದ ಉತ್ತರ. ಮೂಳೆ ಮತ್ತು ಹಲ್ಲುಗಳು ಕ್ಷೀಣಿಸುವುದು ಸರಿಯಾದ ಉತ್ತರ. ಮೇರಿ ಕ್ಯೂರಿ ತಂಡಕ್ಕೆ ಬೋನಸ್ 5 ಅಂಕಗಳು. ಕ್ಯಾಲ್ಸಿಯಂ ಕೊರತೆ ಕೇಳಿದ ಮೇರಿ ಕ್ಯೂರಿ ತಂಡಕ್ಕೆ ಪ್ರಶ್ನೆ. ಬೇರೆ ಮಾತು ಕೇಳಬಾರ್ದು. ಯಾಕೆ ಹೇಳೋದ್ರಿಗೆ ಆನ್ಸರ್ ಕೊಟ್ಟೆ. ಮೇರಿ ಕ್ಯೂರಿ ತಂಡಕ್ಕೆ ಪ್ರಶ್ನೆ. ಸಾಮಾನ್ಯವಾಗಿ ಕಪ್ಪು ಬಟ್ಟೆ ಧರಿಸಬಾರದು ಎಂದು ಹೇಳುತ್ತಾರೆ. ಹೆಚ್ಚಾಗಿ ಕಪ್ಪು ಬಟ್ಟೆ ಹಾಕಬಾರ್ದು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ವೈಜ್ಞಾನಿಕವಾಗಿ? ಆಪ್ಷನ್ 1 ಇದು ಧರಿಸಿದರೆ ಚೆನ್ನಾಗಿ ಕಾಣುವುದಿಲ್ಲ. ಆಪ್ಷನ್ 2 ಬಣ್ಣ, ಅದು ಕಪ್ಪು ಬಣ್ಣ ಇರೋದ್ರಿಂದ ಬಣ್ಣ ಬೇಗ ಮಾಸ್ತಿರ್ತಂತ ಹಾಕಬಾರ್ದಂತ. ಆಪ್ಷನ್ 2. ಆಪ್ಷನ್ 3 ಸೂರ್ಯನ ಶಾಖವನ್ನು ಹೆಚ್ಚಾಗಿ ಹೀರಿಕೊಳ್ಳೋದ್ರಿಂದ. ಆಪ್ಷನ್ 4 ಮೇಲಿನ ಯಾವುದು ಅಲ್ಲ. ಸೂರ್ಯನ ಶಾಖ ಹೆಚ್ಚಾಗಿ ಹೀರಿಕೊಳ್ಳೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹಾಕಬಾರ್ದಂತ. ಸರಿಯಾದ ಉತ್ತರ ಕಪ್ಪು ಬಟ್ಟೆ ಯಾಕೆ ಧರಿಸಬಾರದು? ವಿಕ್ರಮ್ ಸಾರಾವಳಿ ತಂಡಕ್ಕೆ ಪ್ರಶ್ನೆ. ವಿದ್ಯುತ್ ಮಂಡಲ ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸಲು ಬಳಸುವ ಸರಳ ಸಾಧನ. ವಿದ್ಯುತ್ ಕರೆಂಟ್ ಅದು ಪೂರ್ಣ ಮಾಡಬೇಕಲ್ಲ ಅಥವಾ ಕರೆಂಟ್ ಬಂದ್ ಮಾಡಬೇಕಲ್ಲ, ಇದರಲ್ಲಿ ಯಾವುದು ಬೇಕು? ಆಪ್ಷನ್ 1 ಬಲ್ಬ್, ಆಪ್ಷನ್ 2 ವಿದ್ಯುತ್ ತಂತಿ, ಆಪ್ಷನ್ 3 ವಿದ್ಯುತ್ ಸ್ವಿಚ್, ಆಪ್ಷನ್ 4 ಫ್ಯೂಸ್. ಅಂಗವಾಗಿ ಸರಿಯಾದ ಉತ್ತರ ಸ್ವಿಚ್. ಆಫ್ ಮಾಡಕ್ಕೆ ವರ್ಷನ್ ತಲೆಗೆ ಅಲ್ಲ ಹಾಕಿದ್ರೆ ಸಪ್ರೇಟ್ ತರ ಕೇಳಿದ್ರು. ಅದಕ್ಕೆ ಅವನು ಇನ್ಫಾರ್ಮ್ ಕನ್ಫ್ಯೂಷನ್ ಕ್ರಿಸ್ತಕ್ಕೆ ಬೇರೆ ಅಂತ ಕೇಳಿದ್ರು. 10 ಅಂಕಗಳು. ಜೆಸಿ ಬೋಸ್ ತಂಡಕ್ಕೆ ಪ್ರಶ್ನೆ. ಇದು ಕೊನೆಯ ಪ್ರಶ್ನೆ. ವಾತಾವರಣದಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಮತೋಲನ ಕಾಪಾಡಲು ಕಾರಣವಾದ ಔಷಧಗಳು. ವಾತಾವರಣದಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಮತೋಲನ ಕಾಪಾಡಲು ಕಾರಣವಾದ ಅಂಶ. 1 ಕಾಡುಗಳು, 2 ನೀರು, 3ನೇದು ಗಾಳಿ, 4ನೇದು ಉಷ್ಣತೆ. ಕಾಡುಗಳು ಸರಿಯಾದ ಉತ್ತರ. ಇವರಿಗೆ 10 ಅಂಕಗಳು. ಕಾಡುಗಳು ವಾತಾವರಣದಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಮತೋಲನ ಕಾಪಾಡ್ಕೊಳ್ತವೆ. ಇದು ಕೊನೆಯ ಪ್ರಶ್ನೆ, ರಸಪ್ರಶ್ನೆ ಕೊನೆಯ ಪ್ರಶ್ನೆ. ಸಿ.ವಿ. ರಾಮನ್ ತಂಡಕ್ಕೆ. ಅಧಿಕ ಮಳೆಯಾದಾಗ ಎರೆಹುಳುಗಳು ಮಣ್ಣಿನಿಂದ ಹೊರಗೆ ಬರಲು ಕಾರಣ. ಅತಿಯಾಗಿ ಮಳೆಯಾದಾಗ ಎರೆಹುಳುಗಳು ಮಣ್ಣಿನಿಂದ ಹೊರಗೆ ಬರಲು ಕಾರಣ. 1ನೇದು ಆಹಾರಕ್ಕಾಗಿ, 2ನೇದು ನೀರಿಗಾಗಿ, 3ನೇದು ಉಸಿರಾಟಕ್ಕಾಗಿ, 4ನೇದು ಪ್ರಾಣ ರಕ್ಷಣೆಗಾಗಿ. ತಪ್ಪಾದ ಉತ್ತರ. ಪಾಸ್. ಐಸಾಕ್ ನ್ಯೂಟನ್ ತಂಡಕ್ಕೆ. ಬಹಳ ಮಳೆ ಆದಾಗ ಎರೆಹುಳುಗಳು ಮಣ್ಣೊಳಗಿಂದ ಮಣ್ಣಿನಿಂದ ಹೊರಗೆ ಬರ್ತಾವೆ. ಯಾಕೆ ಬರ್ತಾವ? ಆಹಾರಕ್ಕಾಗಿ, ನೀರಿಗಾಗಿ, ಉಸಿರಾಟಕ್ಕಾಗಿ, ಪ್ರಾಣ ರಕ್ಷಣೆಗಾಗಿ. ಪ್ರಾಣ ರಕ್ಷಣೆ. ನೀರಿಗಾಗಿ ಅಲ್ಲ, ಉಸಿರಾಟಕ್ಕಾಗಿ.
ಹಸಿ ಆಯ್ತಂದ್ರೆ ನೀರು ಆವರಿಸ್ಕೊಂಡು ಉಸಿರಾಟ